ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರು. ಒಂದು ಕಡೆಗೆ ನಮ್ಮ DK ಶಿವಕುಮಾರ್ ಅವರು ಹೈಕಮಾಂಡ್ ತೀರ್ಮಾನವೇ ಪ್ರಸಾದ ಅಂತ ಹೇಳುವ ಮೂಲಕ ತಾವು CM ಆಗುವ ಒಂದು ಅಭಿಲಾಷೆನ ಬದಿಗಿಟ್ರ ಅಂತ ಪ್ರಶ್ನೆ ಹೇಳ್ಬೋದು. ಆದರೆ ಹಾಗೇನಿಲ್ಲ, ಅದು ಒಂದು ತಂತ್ರ, ರಾಜಕೀಯ ತಂತ್ರ ಅಂತ ಹೇಳಿಬಿಡ್ಬೋದು. ಅದೇನಿರಲಿ, ಈ ಸಂದರ್ಭದಲ್ಲೇ ಅನಗತ್ಯ ಈಗ CM ನನಗೇ ಬೇಕು ಅನ್ನೋದು ಹಠ ಮಾಡೋದ್ರಿಂದ ತಮ್ಮ ವ್ಯಕ್ತಿತ್ವ ಕಾಂಗ್ರೆಸ್ಸಲ್ಲಿ ಕಡಿಮೆ ಆಗಬಹುದು ಏನೋ ಅನ್ನುವಂಥ ಆತಂಕ ಇರ್ಬೋದು, ಅಥವಾ ಎದುರಾಳಿಗಳು ಇನ್ನಷ್ಟು ಬಲಿಷ್ಠ ಆಗ್ಬೋದು ಅನ್ನೋಂಥ ಆತಂಕ ಇರ್ಬೋದು. ಯಾಕಂದ್ರೆ ಯಾರನ್ನು ನಂಬಿದ್ರು ಅವರು ಇವತ್ತು ಖರ್ಗೆ ಅವ್ರನ್ನಿಷ್ಟು ಯಾಕೋ ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ. ಅವ್ರ ಕೈಯಲ್ಲಿ ಏನಿಲ್ಲಪ್ಪ ಅನ್ನುವಂಥ ಪ್ರಸಂಗ. ನಿಧಾನಕ್ಕೆ ಸಿದ್ದರಾಮಯ್ಯರ ಕೈ ಮೇಲಾಗುವಂಥ ಎಲ್ಲ ಸನ್ನಿವೇಶ ಕಂಡು ಬಂದಿದ್ದರಿಂದಾಗಿ ಸಹಜವಾಗಿ DK ಅವರು ಸ್ವಲ್ಪ ವೆಯ್ಟ್ ಆ್ಯಂಡ್ ಸಿ, ನೋಡೋಣಪ್ಪ ಏನೋ ಪ್ರಯತ್ನ ಅಂತೇಳಿ ಸುಮ್ಮನಾದಂಗೆ ಕಾಣ್ತದೆ. ಅದಕ್ಕಾಗಿ ಈಗ ಮಂತ್ರಿ ಮಂಡಲ ವಿಸ್ತರಣೆ ಜೋರು ಹಿಡಿತಾ ಇದೆ. ಯಾಕಂದ್ರೆ ಮೊದಲು ಏನಿತ್ತು, DK ಅವ್ರದ್ದು ಮೊದಲು ಬದಲಾವಣೆ ಅನ್ನುವಂಥ ಡಿಮಾಂಡ್ ಇತ್ತು, ಅವರ ಬಣದವರು CM ಬದಲಾಗಬೇಕು ಅಂತ. ಈಗ ಅದರ ಧ್ವನಿ ಕಡಿಮೆ ಆಗ್ಯದ, ಮೌನ. ಈ ಸಂದರ್ಭವನ್ನು ನೋಡಿದಂಥ ಸಿದ್ದರಾಮಯ್ಯನವರು ಅದರ ರಾಜಕೀಯ, ಇಂದಿನ ರಾಜಕೀಯದಲ್ಲಿ ಅತ್ಯಂತ ಪ್ರಬಲ ಪಟ್ಟು ಹಾಕುವಂಥ ಸಿದ್ದರಾಮಯ್ಯನವರು ಈಗ ಸಂಪುಟ ವಿಸ್ತರಣೆ ಮಾಡಿಬಿಡುವಂಥದ್ದು. ಸಂಪುಟ ವಿಸ್ತರಣೆ ಆಗೋಗ್ಬಿಡ್ತಪ್ಪ ಅಂದರೆ CM ಬದಲಾವಣೆ ಮಾತಿಲ್ಲ. CMರ ನಿರ್ದೇಶನದಂತಲೇ ಇವತ್ತು ಏನಪ್ಪ ಅಂತಂದ್ರೆ ಮಂತ್ರಿಮಂಡಲ ರಚನೆ ಆಗುವಂಥದ್ದು. ಅದಕ್ಕಾಗಿ ಇನ್ನಷ್ಟು ತಮಗೆ ಬೇಕಾದಂಥವ್ರನ್ನ ತಮ್ಮ ಸಂಪುಟದೊಳಗೆ ತೊಗೊಂಡ, ಅದರಲ್ಲೂ BK ಹರಿಪ್ರಸಾದ್ ಭಾಳ ಇಲ್ಲಿ ನೆನಪಿಡುವಂಥ ವ್ಯಕ್ತಿ ಮತ್ತು ಕಾಂಗ್ರೆಸ್ನಲ್ಲಿ ಅತ್ಯಂತ ಹಳಬ ಒರಿಜಿನಲ್ ಕಾಂಗ್ರೆಸ್ಸಿಗರು ಮತ್ತು ಒಂದು ರೀತಿಯಿಂದ ವ್ಯಕ್ತಿತ್ವದ ಮೂಲಕ DK ಅವ್ರಿಗಿಂತ ಒಂದು ಕೈ ಮೇಲನ್ನುವಂಥವ್ರು. ಅವರನ್ನು ತಮ್ಮ ವಿಶ್ವಾಸ ಚಕ್ಕೆಗೆ ತೆಗೆದುಕೊಂಡ ಸಿದ್ದರಾಮಯ್ಯನವರು, ಅವರು MLC, ಅದೇ ಕಾಲಕ್ಕೆ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಒಂದು ಸಿದ್ಧಾಂತಕ್ಕೆ ಬದ್ಧಿದ್ದಂಥವ್ರು. ಅವ್ರ ಮಾತಿಗೆ ಹೈಕಮಾಂಡದಲ್ಲಿ ಒಂದು ಬೆಲೆ ನೆಲೆ ಅದ. ತಮ್ಮದು ವ್ಯಕ್ತಿತ್ವ ಸಿದ್ದರಾಮಯ್ಯನವ್ರದ್ದು ಏನೋ ಹಿಂದಿನ ಸಂಪುಟದಲ್ಲೇ ಅವ್ರು ತೆಗೆದುಕೊಳ್ಳಿಕ್ಕೆ ಆಗಿರಲಿಲ್ಲ, ಒಂದು ಸ್ವಲ್ಪ ಮಿಸಕ್ ಇತ್ತು ಅವ್ರ ಮಧ್ಯದಲ್ಲೇ. ಈಗ ಅದನ್ನು ಸರಿಪಡಿಸ್ಕೊಂಡಿರುವಂಥ ಸಿದ್ದರಾಮಯ್ಯನವರು ನಿಧಾನಕ್ಕೆ ಅವರನ್ನು ಒಳಗೆ ತೆಗೆದುಕೊಳ್ಳುವಂತಹ, ಅದರಲ್ಲೂ ಹಿರಿಯರ ಸಂಪುಟ ಹೆಚ್ಚು ಮಾಡಿಕೊಂಡು ತಾವು ಮುಂದಿನ 2 ವರ್ಷಗಳವರೆಗೆ DK ಅವರು ಅಲ್ಲಾಡದಂಗೆ ಕಟ್ಟಿ ಹಾಕುವಂಥ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಪರಮೇಶ್ವರಪ್ಪನವರು, ನಮ್ಮ BK ಹರಿಪ್ರಸಾದ್ ಅವರು, ಸಿದ್ದರಾಮಯ್ಯನವರು, ಇವರು 3 ಜನ ಈಗಾಗಲೇ ಹೈಕಮಾಂಡ್ಗೆ ಭೇಟಿಯಾಗಿರುವಂಥ ನಮ್ಮ ಗೃಹ ಮಂತ್ರಿ ಪರಮೇಶ್ವರಪ್ಪನವರು ಮಾತಾಡಿ ಬಂದಿದ್ದಾರೆ ಅಂತ ಕಾಣ್ತದೆ. ಅದರೆಲ್ಲ ಡೆವಲಪ್ಮೆಂಟ್ಗಳನ್ನು ತಂದ ಸಿದ್ದರಾಮಯ್ಯನವರಿಗೆ ಮತ್ತು BK ಹರಿಪ್ರಸಾದ್ ಅವರೊಂದಿಗೆ ಮಾತಾಡಿದ್ದಾರೆ ಅಂತ ಕಾಣ್ತದೆ. ಈ ನೆಲೆಗಟ್ಟಿನಲ್ಲೇ ಇವತ್ತು ಸಂಪುಟ ಪುನರ್ರಚನೆ ಮಾಡುವಂಥದ್ದು, ಅದರಲ್ಲಿ ಕೆಲವು 15-20 ಜನರಿಗೆ ಕೊಕ್ಕೆ ಕೊಡುವಂಥದ್ದು, ತೆಗೆದುಹಾಕುವಂಥದ್ದು. ಯಾಕಂದರೆ 2022 ಗೆಲ್ಲಲೇಬೇಕಂತ ಅನಿವಾರ್ಯತೆ ಕಾಂಗ್ರೆಸ್ಸಿಗದ. ಯಾಕಂದ್ರೆ ಮೇ 4 ನಂತರ ಕೇರಳದಲ್ಲಿ ಏನಾದರೂ ಕಾಂಗ್ರೆಸ್ ಆಯ್ತಪ್ಪ ಅಂದರೆ ಇನ್ನೂ ಅಷ್ಟು ಕಾಂಗ್ರೆಸ್ಗೆ ಬಲ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಇಂಥ ಪ್ರಸಂಗದಲ್ಲ ಕಾಂಗ್ರೆಸ್ ಇದು ಅನಗತ್ಯ ರಿಸ್ಕ್ ತೊಗೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ. ಈಗ ಡಿಸೈಡೆಡ್ ಆಗ್ಯದ. ಅದಕ್ಕೆ ಆ ನೆಲೆಗಟ್ಟಿನಲ್ಲೇ ಸಿದ್ದರಾಮಯ್ಯನವ್ರು ಮುಂದಿನ 2 ವರ್ಷ ಉಳಿಲಪ್ಪ ಅನ್ನುವಂಥದ್ದು. ಯಾಕಂದ್ರೆ ಸೀನಿಯರ್ ಮೋಸ್ಟ್ ಇದ್ದಾರೆ. ಮತ್ತು 2022 ಮತ್ತೊಮ್ಮೆ ಗೆಲ್ಲಬೇಕಾಗ್ಯದ. 2022 ನಿಶ್ಚಿತವಾಗಿ ಗ್ಯಾರಂಟಿ ಕಾರ್ಡನ್ನು ತೊಗೊಂಡು ನಕ್ಕೆ ಬರ್ತದೆ BJP ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಹೀಗಾಗಿ ಗೆಲ್ಲುವುದ್ರ ಸುಲಭದ ಕೆಲಸ ಇಲ್ಲ. ಅಂಥ ಪ್ರಸಂಗದಲ್ಲಿ ತಿಕ್ಕಾಡದೆ ಕೊಡ್ತಾರೆ, ನಂದು ನಾ ಸೇಮ್ ಅಂದ್ರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಷ್ಟ ಅನ್ನೋ ಕಾರಣಕ್ಕಾಗಿ ಆಲ್ರೆಡಿ ಖರ್ಗೆ ಅವರು ಭಾಳ ಸೂಕ್ಷ್ಮ ನಿಷ್ಠುರವಾಗಿ CM ಬದಲಾವಣೆ ಇಲ್ಲ ಅನ್ನೋಂಥ ಮೆಸೇಜ್ ಕೊಟ್ಟಿದ್ದಾರೆ. ಏನಾದರೂ ಸಂಪುಟ ಪುನರ್ರಚನೆ ಅದ್ರ 15-20 ಜನ ಈಗ ಕಾಂಪಿಟೇಷನ್ ಮಾಡ್ತಾರೆ. ಮತ್ತು ಉಳಿದವ್ರೂ ಈಗಾಗಲೇ ತಾವು ಮಂತ್ರಿ ಆಗಪ್ಪ, ಆ ಮಂತ್ರಿ ಆಗಬೇಕು ಅನ್ನೋ ಅಭಿಪ್ರಾಯ ಇದ್ದವ್ರು ಭಾಳ ಜನ ಇದ್ದಾರೆ. ಅಂಥವ್ರಲ್ಲೇ ಅವ್ರು ಯಾರೂ ಇವತ್ತು ಒಂದು ವೇಳೆ ಸಿದ್ದರಾಮಯ್ಯನ ಮುಂದುವರಿದಾದ್ರೆ ಈ ಸಂಪುಟ ರಚನೆ ಆಗಬೇಕು ಅನ್ನೋಂಥದ್ದು ಮೆಸೇಜ್ ಬಂದದೆ. ಸಿದ್ದರಾಮಯ್ಯರ ಬೆನ್ನು ಹತ್ತಿರುವಂಥ ಜನ ಭಾಳ ಆಗ್ತಾರೆ.
ಹೀಗಾಗಿ ಸಿದ್ದರಾಮಯ್ಯನವರು ತಮಗೆ ಬೇಕಾದಂಥ ಜನರ ಆಯ್ಕೆಯನ್ನು ಮಾಡಿಕೊಂಡು ಒಂದಿಷ್ಟು ಕೆಲವು ಸಮಾಧಾನಕ್ಕೋಸ್ಕರ ಅಂತಾರಲ್ಲ, ಹಾಗೆ ನಮ್ಮ ಡಿ ಕೆ ಸಿ ಅವರ ಪರ ಇದ್ದಂಥವ್ರು ಒಂದಿಷ್ಟು ಸೀಟ್ ಕೊಟ್ಟಂಗೆ ಮಾಡಿ ಉಳಿದೆಲ್ಲ ತಮಗೆ ಬೇಕಾದಂಥವ್ರು ತಮ್ಮ ಬೆಂಬಲಕ್ಕೆ ಬಂದಿಲ್ಲವಂಥವ್ರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಮಂತ್ರಿ ಕೊಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಇದು ಈ ಸಂದರ್ಭದಲ್ಲೇ ಭಾಳಷ್ಟು ಎಚ್ಚರಿಕೆಯಿಂದ ಸಿದ್ದರಾಮಯ್ಯರು ತಮ್ಮ ದಾಳನ್ನು ಉಳಿಸಿ ಡಿ ಕೆ ಹರಿಪ್ರಸಾದನ್ನು ನಮ್ಮೊಳಗೆ ತೆಗೆದುಕೊಂಡ ತಪ್ಪಿ ಏನಾದರೂ ಅನಿವಾರ್ಯವಾಗಿ ಡಿ ಕೆ ಸಿ ಅವರು ಆಗಲೇಬೇಕು ಸಿ ಎಮ್ ಅಂತ ಬಂದರೆ ಪರಮೇಶ್ವರ್ ಅವರು ದಾಳವನ್ನು ಮುಂದಿಟ್ಟುಕೊಂಡು ಆಡೋ ಸಲುವಾಗಿ ಇದನ್ನು ತಂತ್ರಗಾರಿಕೆ ಮಾಡಿದ್ದಾರೆ. ಇದಕ್ಕಾಗಿ ಅನಿವಾರ್ಯವಾಗಿ ಡಿ ಕೆ ಸಿ ಅವರು ಇದೆಲ್ಲ ನೋಡಿಕೊಂಡು ಈ ಸಂದರ್ಭದಲ್ಲೇ ನನಗೆ ಅವಕಾಶ ಇಲ್ಲ ಅನ್ನೋದು ಮನವರಿಕೆ ಆಗಿದ್ದಕ್ಕಾಗಿ ಹೈಕಮಾಂಡ್ ತೀರ್ಮಾನವೇ ಪ್ರಸಾದ. ಹೈಕಮಾಂಡ್ ಯಾವಾಗ ಹೇಳ್ತದೆ? ಹೈಕಮಾಂಡ್ ಯಾರು? ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಕೊಂಡಂಗೆ ಮೊದಲು ಸೋನಿಯಾ ಗಾಂಧಿ ಅವರು, ನಂತರ ರಾಹುಲ್ ಗಾಂಧಿ ಅವರು, ಇವರು ಹೈಕಮಾಂಡ್. ಇವ್ರು ಹೇಳಿದ್ರೆ ಮಾತ್ರ ಅನ್ನುವಂಗೆ ಮಾತಾಡಿದ್ದಾರೆ. ಅದಕ್ಕಾಗಿ ಇವತ್ತು ಯಾವುದೂ ಮಾತಾಡಲಾರ್ದ ನಮ್ಮ ಡಿ ಕೆ ಸಿ ಅವರು ಪ್ರಸಾದ ಅಂತ ಸ್ವೀಕಾರ ಮಾಡಿ ಈ ಸಂದರ್ಭವನ್ನು ಮುಂದಾಡಿಸ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಒಟ್ಟಾರೆಯಾಗಿ ಸಿ ಎಮ್ ಬದಲಾಗುವುದಿಲ್ಲ, ಕ್ಯಾಬಿನೆಟ್ ನಿಶ್ಚಿತವಾಗಿ ರೀಶಫಲ್ ಆಗ್ತದೆ. ಅದರಾಗ ತಮಗೆ ಬೇಕಾದಂಥ ಮ್ಯಾಕ್ಸಿಮಮ್ ಹಾಕ್ಕೋಬೇಕು ಅನ್ನುವಂಥ ನಿರ್ಧಾರಕ್ಕೆ ಡಿ ಕೆ ಸಿ ಅವರು ಬಂದಾರಂತ ಕಾಣ್ತದೆ. ಅದಕ್ಕಾಗಿ ಈ ಎಲ್ಲ ನಿರ್ಧಾರ ತೆಗೆದುಕೊಳ್ತಾರೆ. ಅದರಲ್ಲೂ ಡಿ ಕೆ ಸುರೇಶ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಅವರು ಏನು ಹೇಳುತ್ತಾರೋ ಅದರಂತೆ ಪಕ್ಷ ನಡೆದುಕೊಳ್ಳುತ್ತದೆ. ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಕುರಿತು ಪಕ್ಷವೇ ತೀರ್ಮಾನಿಸಲಿದೆ ಅಂಥೇಳಿ ಈ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮೇಲೆ ಭಾರ ಹಾಕಿದ್ದಾರೆ. ಅವ್ರು ಹೆಂಗೆ ಹೇಳ್ತಾರೆ ನಡೀತಾರಪ್ಪ, ಅದಕ್ಕೆ ನಾವು ಅದಕ್ಕೆ ಬದ್ದಿದ್ದೀವಿ ಅನ್ನೋ ಮಾತನ್ನು ಹೇಳುವ ಮೂಲಕ ಏನಪ್ಪ ಅಂತಂದ್ರೆ ಈಗ ಯಾವುದೂ ಬದಲಾವಣೆ ಇಲ್ಲ ಸಿ ಎಮ್ದು ಅನ್ನೋದು ಅವರು ಒಪ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಬಲ ಆಕಾಂಕ್ಷಿ ಡಿ ಕೆ ಸುರೇಶ್ ಅವರು ಅನ್ನೋದು ನಾವು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಇದೇನು ಶುರು ಆಗಬೇಕಾಗಿತ್ತು ಬದಲಾವಣೆ, ಅದು ತಾತ್ಕಾಲಿಕ ಬಂದ್ ಆಗಿದೆ ಅಂತ ತಿಳ್ಕೊಬೇಕಾಗಿದೆ. ಯಾಕಂದ್ರೆ ಈ ತಿಕ್ಕಾಡ್ತಾ ಕೊಡ್ತಾರೆ ಅದರ ಲಾಭವನ್ನು ಮಾಡ್ಕೊಳ್ಳುವಂಥ ಬಿ ಜೆ ಪಿ 2027ರಲ್ಲಿ ಕಾಂಗ್ರೆಸ್ನ ಮನೆಗೆ ಕಳಿಸೋರು ಎರಡು ಮಾತೇ ಇಲ್ಲ ಅನ್ನೋದು ಈಗಾಗಲೇ ಮನವರಿಕೆ ಆಗ್ಯದ. ಈ ದಿಶೆಯಲ್ಲಿ ಡಿ ಕೆ ಸಿ ಅವ್ರನ್ನ ಅತ್ಯಂತ ಹದ್ದುಬಸ್ತಲ್ಲಿಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಇದೆಲ್ಲ ಗೊತ್ತಾಗಿರುವಂತಹ ಡಿ ಕೆ ಸಿ ಅವರು ಇದು ನಮಗೆ ನೀಡುವಂಥ ಏನಪ್ಪ ಅಂದ್ರೆ ಮಹಾಪ್ರಸಾದ, ನಾವು ಸ್ವೀಕಾರ ಮಾಡ್ತೀವಿ, ನಮ್ಮ ತಿಕ್ಕಾಟೇನಿಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಈ ಒಂದು ಕುರ್ಚಿ ಕದನವನ್ನು ತಾತ್ಕಾಲಿಕ ನಿಲ್ಲಿಸಿದಾರಾ ಅನ್ನುವಂಥದ್ದು. ಇನ್ನು ಯಾರು ಒಳಗೆ ಬರ್ತಾರ, ಯಾರು ಹೊರಗೆ ಹೋಗ್ತಾರ, ಪ್ರತಿಯೊಂದು ಜಿಲ್ಲೆಯಿಂದ ಆ ವಿಚಾರ ಮಾಡಿಕೊಂಡು ಮುಂದಿನ ಹೆಜ್ಜೆ ಇಡ್ಬೋದು ಅನ್ನುವಂಥ ಮಾತು. ಅದು ಒಂದು ಮಾತು ಮಾತ್ರ ಸತ್ಯ. ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ತಮ್ಮ ಏನಪ್ಪ ಅಂದ್ರೆ ಅಹಿಂದ ಸಿದ್ಧಾಂತಕ್ಕೆ ಒಪ್ಪುವಂಥ ಜನರನ್ನು ಹೆಚ್ಚಿಗೆ ಕ್ಯಾಬಿನೆಟ್ದಲ್ಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಬಿ ಕೆ ಹರಿಪ್ರಸಾದ್ ಅವರು ಒಬ್ಬರು, ಇಂಥವ್ರು ಅನೇಕರು ತೆಗೆದುಕೊಂಡ ಆದಷ್ಟು ಒಕ್ಕಲಿಗ ಮತ್ತು ಲಿಂಗಾಯತ್ ಡಾಮಿನೆನ್ಸ್ ಆಗ ನೋಡಿಕೊಂಡು ಇಡೀ ಪಕ್ಷವನ್ನು ಹೈಜಾಕ್ ಮಾಡುವಂಥ ಸಾಧ್ಯತೆಗಳು ಈಗ ಸಂದರ್ಭಗಳಿದ್ದಾವೆ. ಯಾಕಂದರೆ ಮೂಲತಃ ರಾಹುಲ್ ಗಾಂಧಿಯವರನ್ನು ಒ ಬಿ ಸಿ ಸಲುವಾಗಿ ಸಾಫ್ಟ್ ಕಾರ್ನರ್ ಇರುವುದರಿಂದಾಗಿ ಅದರ ಲಾಭ ಮಾಡಿಕೊಳ್ಳುವಂಥ ಹೆಜ್ಜೆಯನ್ನು ನಮ್ಮ ಸಿದ್ದರಾಮಯ್ಯರು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತಿನ ಕಂಡು ಬರ್ತಾ ಇದೆ. ಯಾಕಂದ್ರೆ ಸಿ ಎಂ ಬದಲಾವಣೆ ವಿಷಯ ಒಂದು ರೀತಿಯಿಂದ ನೆನೆಯುವುದಕ್ಕೆ ಬಿತ್ತೇನೋ ಅನ್ನುವಂಥ ವಾತಾವರಣ. ಅದಕ್ಕೆ ಡಿ ಕೆ ಸಿ ಅವರ ಪ್ರಸಾದ ಮಾತ ಸಾಕ್ಷಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾಧಿಸಿತಾರೆಂದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 74
11402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ವಂದನೆಗಳು.